ನಮಸ್ಕಾರ ದಾವಣಗೆರೆ. ನಿಮಗೇನಾದರೂ ಗರಿ ಗರಿಯಾದ ಕ್ರಿಸ್ಪಿಯಾದ ಬೆಣ್ಣೆ ದೋಸೆ ತಿನ್ನಬೇಕು ಅಂದರೆ ಸುಬ್ರಹ್ಮಣ್ಯಂ ಬೆಣ್ಣೆ ದೋಸೆ ಹೋಟೆಲ್ಗೆ ಬನ್ನಿ. ಇದು ಎಲ್ಲಿ ಲೊಕೇಟ್ ಆಗಿದೆ ಅಂದರೆ ನೋಟ್ ಡೌನ್ ಮಾಡ್ಕೊಳ್ಳಿ, ನಾನು ಹೇಳ್ತೀನಿ ಅಡ್ರೆಸ್ನ. ಇದು ದುರ್ಗಾಂಬಿಕಾ ಹೈಸ್ಕೂಲ್ ಇದೆಯಲ್ಲ ನಿಟುವಳ್ಳಿಯಲ್ಲಿ, ಅದ್ರ ರೋಡಲ್ಲಿ ಮುಂದೆ ಬಂದರೆ ಅಲ್ಲಿ ಬನಶಂಕರಿ ಈವೆಂಟ್ ಅಂತ ಇದೆ. ಆ ಬನಶಂಕರಿ ಈವೆಂಟಿಂದ 100 ಮೀಟ್ರ್ ದೂರದಲ್ಲಿ ಈ ಹೋಟೆಲ್ಲು ಹೊಸದಾಗಿ 4 ತಿಂಗಳಾಯಿತು ಓಪನ್ ಆಗಿ. ನೋಡಿ, ನಮ್ಮ ಸ್ನೇಹಿತರು ಓಪನ್ ಮಾಡಿದ್ದಾರೆ ಸುಬ್ರಹ್ಮಣ್ಯಂ ಬೆಣ್ಣೆ ದೋಸೆ ಹೋಟೆಲ್ಲು ಅಂತ ಹೇಳಿ. ಓಕೆ, ಇಲ್ಲಿ ಕ್ರಿಸ್ಪಿಯಾಗಿ ಬೆಣ್ಣೆ ಮಸಾಲ ಮತ್ತು ಓಪನ್ ದೋಸೆ ಎಲ್ಲ ಸಿಗುತ್ತೆ. ಇಲ್ಲಿ ಹೈ ಡಿಮ್ಯಾಂಡ್ ಅಂದರೆ ಓಪನ್ ದೋಸೆನೇ ಜಾಸ್ತಿ ಜನ ಬಂದು ಪಾರ್ಸಲ್ಲು ಕಟ್ಟಿಸ್ಕೊಂಡು ಹೋಗಿ. ಏನೇನು ಸಿಗುತ್ತೆ ಹೇಳೋದಾದರೆ ಬೆಣ್ಣೆ ಮಸಾಲ ದೋಸೆ ಸಿಗುತ್ತೆ, ಆಮೇಲೆ ಓಪನ್ ದೋಸೆ ಸಿಗುತ್ತೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ಉತ್ತಪ್ಪ ಅಂತಾರಲ್ರಿ, ಅದು ಇಲ್ಲಿ ಸಿಗುತ್ತೆ. ದಾವಣಗೆರೆಯ ಸುಪ್ರಸಿದ್ಧ ಹೋಟೆಲ್ಗಳಿದಾವಲ್ರಿ, ಅಲ್ಲಿ ಕೆಲಸ ಮಾಡಿದ ಅನುಭವ ಇದೆ ಇವರಿಗೆ. ಇವರು ಕೂಡ ಹೊಸದಾಗಿ ನಾವು ಏನಾದರೂ ಒಂದು ಹೋಟೆಲ್ ಓಪನ್ ಮಾಡೋಣ ಅಂತೇಳಿ ಮಾಡಿದ್ದಾರೆ. ಸುಮಾರು 4 ತಿಂಗಳಾಯಿತು ಮಾಡಿ. ನಾವು ಮಸಾಲ ಬೆಣ್ಣೆ ದೋಸೆ ಆರ್ಡ್ರ್ ಮಾಡಿದ್ವಿ. ನೋಡಿ, ಇವರು ಬೆಣ್ಣೆ ಯಾವ ರೀತಿ ಸುರಿತಾ ಇದ್ದಾರೆ. ಓಕೆ, ತುಂಬ ಚೆನ್ನಾಗಿತ್ತು. ನೋಡಿ, ಇವರು ಮಾಡೋ ಸ್ಟೈಲ್ ಅಂತೂ ನಮಗೆ ತುಂಬ ಇಷ್ಟ ಆಗೋಯ್ತು. ಇದನ್ನು ನೋಡ್ತಾ ಇದ್ದರೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೋತೀನಿ. ಇನ್ನೇನು ಸ್ವಲ್ಪ ಹೊತ್ತಿನ ನಂತರ ನಾವು ಇಷ್ಟಪಟ್ಟು ತಿನ್ನೋ ಅಂಥದ್ದು, ದಾವಣಗೆರೆ ಮಂದಿ ಇಷ್ಟಪಟ್ಟು ತಿನ್ನೋ ಅಂಥ ಬೆಣ್ಣೆ ದೋಸೆ ನಮ್ಮ ಕೈಲಿರುತ್ತೆ. ಬಿಸಿ ಬಿಸಿಯಾದ ಕ್ರಿಸ್ಪಿ ದೋಸೆ ರೆಡಿ ಆಯಿತು. ಅದನ್ನ ಇನ್ನೇನು ರೋಲ್ ಮಾಡ್ತಾ ಇದ್ದಾರೆ. ನೋಡಿ ಯಾವ ರೀತಿ ರೋಲ್ ಮಾಡ್ತಾ ಇದ್ದಾರೆ ಅಂತ ಅಲ್ವಾ ಸ್ನೇಹಿತರೆ. ದೋಸೆ ಚೆನ್ನಾಗಿದೆ ಅಲ್ವಾ? ನೋಡಿದ್ರೇ ಗೊತ್ತಾಗುತ್ತೆ. ಆ ಕಲರು, ಆ ಬ್ರೌನ್ ಕಲರು ತುಂಬ ಟೇಸ್ಟಿಯಾಗಿರುತ್ತೆ ಅಂದ್ಕೋತೀವಿ. ಆದರೆ ತಿಂದು ನೋಡಿದ ಮೇಲೆ ಗೊತ್ತಾಯ್ತು ಇದು ಮಜಾ ಯಾವ ರೀತಿ ಇದೆ ಅಂತ. ತುಂಬ ಚೆನ್ನಾಗಿತ್ತು. ನೋಡಿ, ಒಳಗಡೆ ಕೂತ್ಕೊಳ್ಳೋದು ಕೂಡ ಒಳ್ಳೆ ಪ್ಲೇಸ್ ಇದೆ. AC ಬೇರೆ ಇಟ್ಟಿದ್ದಾರೆ, ಚೆನ್ನಾಗಿದೆ.